ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದುರ್ಗಾಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಈ ದಸರಾ ಹಬ್ಬದಲ್ಲಿ ನವರಾತ್ರಿ ಎಂದು ಪ್ರತಿಯೊಂದು ದಿನ ನಾವು ಏನು 9 ದಿನ ಹಬ್ಬವನ್ನು ಆಚರಣೆ ಮಾಡ್ತೀವೋ, ಪ್ರತಿಯೊಂದು ದಿನ ನಾವು ನೈವೇದ್ಯವನ್ನು ಮಾಡಬೇಕು ಅಮ್ಮನವರಿಗೆ. ನಾವು ಹೇಗೆ ಹೂವು ಮತ್ತು ಬಣ್ಣದಿಂದ, ಅಂದರೆ ಬಣ್ಣ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಮತ್ತು ಯಾವ ಬಣ್ಣದ ಬಟ್ಟೆಯಿಂದ ಅಲಂಕಾರ ಮಾಡಿ ಪೂಜಿಸಬೇಕು ಅಂತ ಯಾವ ರೀತಿ ಹೇಳ್ತೀವೋ, ಅದೇ ರೀತಿ 9 ದಿನವೂ ನೈವೇದ್ಯವನ್ನು ಮಾಡಬೇಕು. ಯಾವ್ಯಾವ ದಿನ ಯಾವ ನೈವೇದ್ಯವನ್ನು ಮಾಡಬೇಕು ಅಂತಲೂ ಸಹ ಹೇಳ್ತೀನಿ. 9 ದಿನಗಳ ಕಾಲ ನವದುರ್ಗೆಯರ ಪೂಜೆಯನ್ನು ಮಾಡೋದ್ರಿಂದ ಎಷ್ಟು ಒಳ್ಳೆಯ ಫಲಗಳು ಸಿಗ್ತವೆ. ಅದೇ ರೀತಿ ನಾವು ಅವತ್ತಿನ ದಿನ ದೇವರಿಗೆ ಪ್ರಸಾದ ನೈವೇದ್ಯವನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳು ಸಿಗ್ತವೆ ಅಂತಲೂ ಸಹ ಹೇಳ್ತಾರೆ. 3ನೇ ತಾರೀಕು ಅಕ್ಟೋಬರಿಂದ ಪ್ರಾರಂಭವಾಗುತ್ತೆ. ಅವತ್ತಿನಿಂದ ಪ್ರಾರಂಭವಾಗಿ 12ನೇ ತಾರೀಕು ಶನಿವಾರ ವಿಜಯದಶಮಿ ದಿನ ಈ ಹಬ್ಬ ಮುಕ್ತಾಯವಾಗುತ್ತೆ. ಮೊದಲನೇದಾಗಿ ಶೈಲಪುತ್ರಿ ಅಮ್ಮನವರಿಗೆ ನಾವು ಪ್ರಸಾದದ ಬಗ್ಗೆ ಹೇಳ್ತೇನೆ. ಇಲ್ಲಿ ನವರಾತ್ರಿ ನೈವೇದ್ಯದ ಬಗ್ಗೆ ಹೇಳ್ತೇನೆ. ನವರಾತ್ರಿ ಎಂದು 9 ದೇವಿಯರನ್ನು ಪೂಜಿಸುತ್ತೇವೆ ನಾವು. ಜೊತೆಗೆ 9 ದಿನವೂ ಬಗೆಯ ನೈವೇದ್ಯಗಳನ್ನು ಅರ್ಪಿಸುತ್ತೇವೆ. ಹಾಗಾಗಿ ಮೊದಲ ದಿನ ಶೈಲಪುತ್ರಿ ಅಮ್ಮನವರಿಗೆ ಹಸುವಿನ ತುಪ್ಪವನ್ನು ಅರ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಹಾಗಾಗಿ ಹಸುವಿನ ತುಪ್ಪದಿಂದ ಏನಾದರೂ ಪ್ರಸಾದ, ಸಿಹಿ ಪ್ರಸಾದವನ್ನು ಮಾಡಿ ಅಮ್ಮನವರಿಗೆ ನೈವೇದ್ಯವನ್ನು ಇಡಬಹುದು. ಹಾಗೆ 2ನೆಯ ದಿನ ನಾವು ಬ್ರಹ್ಮಚಾರಿಣಿ ಅಮ್ಮನವರಿಗೆ ಪೂಜೆ ಸಲ್ಲಿಸಬೇಕಾಗುತ್ತದೆ. ಹಾಗಾಗಿ ಬ್ರಹ್ಮಚಾರಿಣಿ ಅಮ್ಮನವರಿಗೆ ಬೆಲ್ಲದ ನೈವೇದ್ಯ ಮಾಡಬಹುದು. ಬೆಲ್ಲವನ್ನು ಸಹ ಇಟ್ಟು ನಾವು ನೈವೇದ್ಯಕ್ಕೆ ಪೂಜೆಯನ್ನು ಮಾಡ್ಬೋದು. ಇಲ್ಲ ಬೆಲ್ಲದಿಂದ ಮಾಡಿದಂತಹ ಯಾವುದಾದ್ರೂ ಸಿಹಿ ಪದಾರ್ಥದಿಂದ ನಾವು ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿದರೆ ತುಂಬ ಒಳ್ಳೆಯದು. ಹಾಗಾಗಿ ಬೆಲ್ಲದ ನೈವೇದ್ಯ ನಿಮ್ಮ ಮನೇಲಿ ಏನಿಲ್ಲ ಅಂದರೆ ಬೆಲ್ಲವನ್ನು ಇಟ್ಟು ನೈವೇದ್ಯವನ್ನು ಮಾಡಿಕೊಳ್ಳಿ. ಹಾಗೆ 3ನೇ ದಿನ ಚಂದ್ರಘಂಟ ಅಂದರೆ ದೇವಿಗೆ ಚಂದ್ರಘಂಟ ದೇವಿಯವರಿಗೆ ನೀವು ಹಾಲು ಹಾಗೂ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಯ ನೈವೇದ್ಯವನ್ನು ಮಾಡ್ಬೋದು. ಏಕೆಂದರೆ ಹಾಲಿನಿಂದ ಯಾವುದೇ ಸಿಹಿ ತಿಂಡಿಯನ್ನಾದರೂ ಮಾಡಿ ನೀವು ನೈವೇದ್ಯವಾಗಿ ಇಡ್ಬೋದು. ಹಾಗಾಗಿ ನೀವು ಏನು ಬರೀ ಇಲ್ಲ ನಮ್ಮ ಮನೇಲಿ ಏನೂ ಇಲ್ಲ ಅಂದರೆ ಬರೀ ಹಾಲನ್ನೇ ಇಟ್ಟು ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಹಸಿ ಹಾಲನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ. ಹಾಗೆ ಕೂಷ್ಮಾಂಡ ಅಮ್ಮನವರಿಗೆ ಮಾಲ್ಪೋಪ ಸಿಹಿ ತಿಂಡಿಗಳನ್ನು ಸಹ ಇಡ್ಬೋದು. ಸಿಹಿ ತಿಂಡಿ ಯಾವುದೇ ಆಗಿರಲಿ, ಸಿಹಿ ತಿಂಡಿಯನ್ನು ಮಾಡಿ ನೀವು ನೈವೇದ್ಯ ಅಂದರೆ ಎಂಜಲು ಮಾಡದಲ್ಲೇ ಸಿಹಿ ತಿಂಡಿಯ ನೈವೇದ್ಯವನ್ನು ಮಾಡಿ. ಸಿಹಿ ತಿಂಡಿ ಅಂದರೆ ತುಂಬಾ ಇಷ್ಟ ಅಮ್ಮನವರಿಗೆ. ಸಿಹಿ ತಿಂಡಿಯ ನೈವೇದ್ಯವನ್ನು ಮಾಡಿ ಇಡೋದ್ರಿಂದ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ಹೇಳ್ತಾರೆ. ಹಾಗೆ 5ನೇ ದಿನ ನಾವು ಸ್ಕಂದ ಮಾತೆಗೆ ನಾವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಸ್ಕಂದ ಮಾತೆ ಅಮ್ಮನವರಿಗೆ ಬಾಳೆಹಣ್ಣಿನ ನೈವೇದ್ಯ ಮಾಡಬೇಕು. ಹಾಗಾಗಿ ಸ್ಕಂದಮಾತಾ ಅಮ್ಮನವರಿಗೆ ನಾವು ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಿ, ಇಲ್ಲ ಬಾಳೆಹಣ್ಣಿನ ಬೇರೆ ಏನಾದರೂ ಸಿಹಿಯನ್ನು ಅದರ ಜೊತೆಗೆ ಏನಾದರೂ ಬೇರೆ ಸಿಹಿಯನ್ನು ನಾವು ಅವಲಕ್ಕಿ, ಬಾಳೆಹಣ್ಣು, ಸಕ್ಕರೆ ಈ ರೀತಿ ಸಹ ನೈವೇದ್ಯವನ್ನು ಮಾಡ್ಬೋದು. ಅದೆಲ್ಲ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ, ನಮಗೆ ಅಂದರೆ ಅಷ್ಟೊಂದು ಸಮಯ ಇಲ್ಲ, ನಮಗೆ ಮಾಡೋದಕ್ಕಾಗಲ್ಲ ಅನ್ನೋರು ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡೋದು ತುಂಬ ಒಳ್ಳೆಯದು. ಹಾಗೆ ಕಾತ್ಯಾಯನಿ ದೇವಿ 6ನೇ ದಿನ ಕಾತ್ಯಾಯನಿಗೆ ವೀಳ್ಯದೆಲೆ ಅರ್ಪಿಸಬೇಕು. ವೀಳ್ಯದೆಲೆಯಿಂದ ನೀವು ವೀಳ್ಯದೆಲೆ, ಅಡಿಕೆ ಈ ರೀತಿಯಾಗಿ ಇಡ್ಬೋದು. ಇಲ್ಲ ವೀಳ್ಯದೆಲೆಯಿಂದ ಏನಾದರೂ ಸಿಹಿ ಪದಾರ್ಥಕ್ಕೆ ವೀಳ್ಯದೆಲೆಯನ್ನು ಇಟ್ಟು ನೀವು ಅಡುಗೆಯನ್ನು ಮಾಡಿ ಪ್ರಸಾದವನ್ನಾಗಿ ಇಡ್ಬೋದು. ಹಾಗೆ 7ನೇ ದಿನ ಕಾಳರಾತ್ರಿ ಅಮ್ಮನವರಿಗೂ ಬರ್ತಾರೆ. ಕಾಳರಾತ್ರಿ ಅಮ್ಮನವರಿಗೆ ನಾವು ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಯನ್ನು ಇಡ್ಬೋದು. ಕಾಳರಾತ್ರಿ ಅಮ್ಮನವರಿಗೆ ಬೆಲ್ಲದಿಂದ ಮಾಡಿದಂಥ ಸಿಹಿ ಪದಾರ್ಥ ತುಂಬಾ ಪ್ರಿಯವಾದದ್ದು. ಹಾಗಾಗಿ ನಾವು ಸಿಹಿ ತಿನಿಸನ್ನು ಇಟ್ಟು ನಾವು ಪೂಜೆಯನ್ನು ಸಲ್ಲಿಸಬಹುದು. ಹಾಗೆ 8ನೇ ದಿನ ಮಹಾಗೌರಿ ಅಮ್ಮನವರಿಗೆ ತೆಂಗಿನಕಾಯಿ ತುಂಬಾ ಪ್ರಿಯವಾದದ್ದು. ಹಾಗಾಗಿ ತೆಂಗಿನಕಾಯಿಯಿಂದ ಮಾಡಿದಂಥ ಯಾವುದೇ ಪ್ರಸಾದವನ್ನು ಅರ್ಪಿಸಬಹುದು. ಹಾಗೆ ನಾವು ಮಹಾಗೌರಿ ಅಮ್ಮನವರಿಗೆ ವಿಶೇಷವಾಗಿ ತೆಂಗಿನಕಾಯಿಯಿಂದ ಯಾವುದಾದರೂ ನೀವು ಬರೀ ತೆಂಗಿನಕಾಯಿಯನ್ನು ತುರಿದು ಅದಕ್ಕೊಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಸಹ ದೇವರ ಮುಂದೆ ಪ್ರಸಾದವನ್ನಾಗಿಡ್ಬೋದು. ಇಲ್ಲ ಅಂದರೆ ತೆಂಗಿನಕಾಯಿಯನ್ನು ಹಾಕಿ ನೀವು ಅಕ್ಕಿ ಪಾಯಸ, ಗೋಧಿ ಪಾಯಸವನ್ನು ಸಹ ಮಾಡಿ ಇಡ್ಬೋದು. ಹಾಗೆ ಸಿದ್ಧಿದಾತ್ರಿ ದೇವಿ ಅಮ್ಮನವರಿಗೆ ಹೆಸರುಬೇಳೆ ಪಾಯಸ ಅಂದ್ರೆ ತುಂಬ ಪ್ರಿಯವಾದದ್ದು. ಹಾಗಾಗಿ ನೀವು ಹೆಸರುಬೇಳೆ ಪಾಯಸವನ್ನು ಮಾಡಿ ಅರ್ಪಿಸಬಹುದು ದೇವಿಗೆ. ಹಾಗಾಗಿ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಈ ಒಂದು ಪದಾರ್ಥದಿಂದ ನಾವು ಏನೇನು ಹೇಳಿದ್ನೋ ಅಷ್ಟು ಪದಾರ್ಥಗಳಲ್ಲಿ ನಾವು ಪ್ರತಿಯೊಂದು ದಿನ ಎಡೆಯನ್ನು ಮಾಡಿ ಇಡೋದ್ರಿಂದ, ಆ ನೈವೇದ್ಯವನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳು ಸಿಗ್ತವೆ, ದೇವಿ ತೃಪ್ತಿ ಆಗ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.